ಕೋಟಿ ಜನ ಕೋಟಿ ಮಾತಾಡ್ಲಿ, ಬೆನ್ನಿಂದೆ 1000 ಮಾತಾಡ್ಲಿ, ಲಕ್ಷ ಮಾತಾಡ್ಲಿ, ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು. ಬೋಲಿ ಮಗನೆ ಮಕ ತೊಳ್ದಿ 3 ತಿಂಗಳಾಗ್ತದೆ, ದಿಕ್ಕ ಯಾವ್ದು ಮಕ ಯಾವ್ದು ಅಂತ ಗೊತ್ತಿಲ್ಲ. ನೀವು ನಂಬ್ತೀರ ಬಿಡ್ತೀರೋ ಗೊತ್ತಿಲ್ಲ, ಒಂದು ದಿನನೂ ಕೂಡ ದೂರದಿಂದನೂ ನಾನು ಡಿ ಬಾಸ್ ನ ನೋಡಿಲ್ಲ. ಆದ್ರೂ ಒಬ್ಬ ಅಭಿಮಾನಿ. ನೋಡಕ್ಕಾಗದೆ, ಅಳಕ್ಕಾಗದೆ, ನಗೆಯಕ್ಕಾಗದೆ, ಬಾಳಕ್ಕಾಗದೆ, ಮರೆಯಕ್ಕಾಗದೆ, ಥೂ ನಿನ್ ಬಾಳೆಗೆ ಬೆಂಕಿ ಹಾಕ. ಕೇಳು, ಇವಾಗ ಏನಾರೋ ವಿಡಿಯೋ ಮಾಡಿ ಹಾಕ್ತಿರಾ ತಾನೆ, ಮಾಡಿರೋದೊಂದು ವಿಡಿಯೋ ಹಾಕ್ರಿ, ಅವಾಗೆಲ್ಲ ನಂಬ್ತಾರೆ. ಜಾತ್ರೆ ನನ್ನ ಮಕ್ಕಳೆಲ್ಲ ಜಸ್ಟ್ ಬ್ರೋ ವಿಡಿಯೋ ಯಾರು ಮಾಡ್ಕೊಳ್ಳಿ, ಅಲ್ಲೆಲ್ಲೋ ಸಿಸಿ ಕ್ಯಾಮ್ರಾನೇ ಇಲ್ವಾ? ಏನು ಹೇಳೋಣ ಇಂತೂರಿಗೆ? ಎಲ್ಲಾ ಕಡೆ ಸಿಸಿ ಕ್ಯಾಮ್ರಾ ಇರುತ್ತೆ, ಅಲ್ಲಿರಲ್ಲ ಬ್ರೋ. ಆಯ್ತು, ಆಮೇಲೆ ಮತ್ತೆ ನೀವೇ ತಾನೇ ನ್ಯೂಸ್ ಹೇಳಿರೋದು, ನ್ಯೂಸ್ ಹೇಳ್ತಿದ್ದಾರೆ ತಾನೆ, ಮತ್ತೆ ವಿಡಿಯೋ ಇದ್ರೆ ಕೊಡ್ಬೇಕು, ಸುಮ್ನೆ ಆಗ್ಬಾರ್ದು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಈ ಮುಹೂರ್ತ ನೋಡಬೇಕು, ನಿಮ್ಗೆ ಇಡ್ಸಿದ ಮುಹೂರ್ತನ. ತಪ್ಪು ಮಾಡಿದ್ರೆ ನಮ್ ಡಿ ಬಾಸ್ಗೆ ಜೀವಾವಧಿ ಶಿಕ್ಷಣ ಕೊಡಿ. ತಪ್ಪು ಮಾಡಿದರೆ ಹೋಗಿದ್ದಾರೆ ಅನ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಹೆಮ್ಮೆಯಿಂದ ಹೇಳ್ಕೋತಿಯಪ್ಪ. ಕೊಲೆ ಮಾಡಿರೋದು ಪ್ರೂವ್ ಆಗಿ ಜೈಲಿಗೆ ಹೋದ್ರೆ ಹೆಮ್ಮೆ ಪಡೋಂತದ್ ಏನೋ ಇದೆ. ಹಾಳಾಗೋಯ್ತೀಯ, ಎಲ್ಲ ಬಿಟ್ಬಿಟ್ಟು ಬದುಕಲ್ ಆ ಪ್ರಥಮ ಲಾಠಿ ತಗೊಂಡು ಯಾರ್ಯಾರಿಗೋ ಹೊಡಿಯೋದಲ್ಲ, ಮೊದ್ಲು ನಿನ್ನಂಡ್ ಮೇಲೆ ಬಾಸುಂಡೆ ಬರ್ಬೇಕು, ಹಂಗ್ ಹೊಡಿಬೇಕಿತ್ತು. ಒಂದು ದೊಣ್ಣೆ ಸಿಕ್ಕರಲ್ಲಿ ನಿಂತಿರೋ ಒಬ್ಬೊಬ್ರಿಗೂ ನಾಯಿ ಹೊಡೆದಂಗ್ ಹೊಡೆದ ಬಿಡ್ತೀನಿ ಸರ್. ಇನ್ನು ದೊಣ್ಣೆ ಅಂದಂಗೆ ನೆನ್ಪಾಯ್ತು, ಇಲ್ಲೊಂದಷ್ಟು ಜನ ಪೊಲೀಸ್ ಸ್ಟೇಷನ್ ಮುಂದೆ ಬಾಸ್ಗೋಸ್ಕರ ಜೀವ ಕೊಡ್ತೀವಿ ಅಂತ ನಿಂತಿದ್ರಂತೆ. ನಿಮ್ಗೆ ಬೇಕು ಅಂದ್ರೆ ನಾನು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ. ನಾನು ಇವರು ನೋಡಿ ಪರವಾಗಿಲ್ಲ ಶಿವ ಇದ್ರೆ ಇಂತ ಅಭಿಮಾನಿಗಳು ಇರ್ಬೇಕು ಅನ್ಕೋತಿದ್ದೆ. ಆದ್ರೆ ಈ ನನ್ನ ಮಕ್ಳು ಪೊಲೀಸರು ಲಾಠಿ ಪ್ರಹಾರ ಮಾಡ್ತಿದ್ದಂಗೆ ಹುಸೇನ್ ಬೋಲ್ಟ್ ಗೆ ಕಾಂಪಿಟೇಷನ್ ಕೊಡೋ ಲೆವೆಲ್ ದಿಕ್ಕಾಪಾಲ ಓಡ್ಬಿಟ್ಟವ್ರೆ. ದುಶ್ಮನ್ ಕಹಾ ಹೇ ಅಂತಂದ್ರೆ ಬಗಲ್ ಮೇ ಹೇ ಅನ್ನೋದು ಹಿಂದಿ ಗಾದೆ. ಆದ್ರೆ ಯಾವಾಗ ರಾಕಿಂಗ್ ಸ್ಟಾರ್ ಯಶ್ ಅದನ್ನ ಬದಲಿಸಿದ್ರು, ದುಶ್ಮನ್ ಕಹಾ ಹೇ ಅಂತಂದ್ರೆ ಊರ್ ತುಂಬಾ ಹೇ ಅಂತ. ಆದ್ರೆ ದರ್ಶನ್ ಪಾಲಿಗೆ ದುಶ್ಮನ್ ಕೋನ್ ಹೇ ಅಂತಂದ್ರೆ ಅಪ್ನಾ ಫ್ಯಾನ್ ಹೇ. ಈಗ ಹೇಳ್ತಾ ಇದ್ದೇನಲ್ಲ, ಕನ್ನಡ ಇಂಡಸ್ಟ್ರಿ ಒಬ್ಬ ಮೇರು ನಟ ರಾಜ್ಕುಮಾರ್ ಅವ್ರ ಮಗನ ಹತ್ರ ಇರೋದು ಇದೇ ಗಾಡಿ. ಕನ್ನಡ ಇಂಡಸ್ಟ್ರಿಲಿ ಒಬ್ಬ ಒಂದು ನಾರ್ಮಲ್ ವಿಲ್ಲನ್, ಅವನ ಮಗನ ಹತ್ರ ಇದೇ ಗಾಡಿ. ಜೀವನ ಹೋಗಿದೆ, ಮತ್ತೆ ದುಡ್ಡು ಏನ್ ಮಾಡ್ತಾರೆ ಸರ್? ಲೈಫ್ ಲಾಂಗ್ ನೋಡ್ಕೊಂತ ನಾನು ಅಲ್ಲಿ ಹೆಂಡತಿ ದಿಮ್ಮಿಗೆ ಇಟ್ಕೊಬೇಕಾಯ್ತು ಸರ್. ಅವನು ಮೆಸೇಜ್ ಮಾಡಿದ್ನಲ್ಲ, ಅವಾಗ ದಿಮಾಕ ಮಾಡಿದ್ರೆ ಹೆಂಡತಿ ಬಿಗಿ ಮಾಡ್ಬೇಕಾಯ್ತು, ಅವ್ನ ಯಾಕೆ ಸಾಯಿಸ್ಬೇಕಾಯ್ತು? ವಾರ್ನಿಂಗ್ ಮಾಡಿ ಕಳ್ಸಿದ್ರೆ ಆಯ್ತು. ಹಿಂಗೆ ಕೊಲೆ ಮಾಡೋದು ಅವಿ ಮಾಡೋದು ಒಳ್ಳೇದಲ್ಲ ಸರ್. ದುಡ್ನಾಗ ಎಷ್ಟೇ ಇರ್ಬೋದು, ಅವನು ದುಡ್ಡಾಗಿದ್ರೆ ಅವ್ರ ಮನೆಗೆ, ನಮ್ಮ ಮನೆಗಲ್ಲ.